ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಒಂದು ನಿಮಿಷ ಎಲ್ಲ ನೋಡಿ, ನಾನು ಮೀಡಿಯಾ ಅಡ್ರೆಸ್ ಮಾಡಿ ಹೊಡಬೇಕು. ದಯವಿಟ್ಟು ತಾಳ್ಮೆ ಇರಿ. ಯಾವ ಜೈಕಾರನು ಬೇಡ, ಮಹಾರಾಜನು ಬೇಡ, ಯಾರು ಬೇಡ. ಈಗ ನಾನು ಬೆಂಗಳೂರ ನಾಗರಿಕರ ಜೊತೆ ನಡಿಬೇಕು ಅಂತ ಹೇಳಿ ಎಲ್ಲ ಪಾರ್ಕ್ಗಳನ್ನ ಆಯ್ಕೆ ಮಾಡಿ ಎಲ್ಲ ನಾಗರಿಕರು ಕೂಡ ಆಹ್ವಾನ ಕೊಟ್ಟಿದ್ದೀನಿ. ಆ ಆಹ್ವಾನದ ಮೇಲೆ ಎಲ್ಲರೂ ಕೂಡ ಇಷ್ಟು ಸಾವಿರಾರು ಜನ ಬಂದಿದ್ದಾರೆ. ಬೆಳಗ್ಗೆಯಿಂದ 1:30 ಗಂಟೆ 2 ಗಂಟೆ ಅಷ್ಟು ನಡೆದಿದ್ದೀನಿ. ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಅವ್ರು ಏನೇನು ಗ್ರೀವೆನ್ಸಸ್ ಇದೆ ಎಲ್ಲರನ್ನು ಕೂಡ ಕೇಳಿ ಒಂದು 25-30 ಜನ ಕೇಳಿ ಎಲ್ಲರದ್ದು ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ. ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಯಾರ ಹೆಸರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ಸು ನಮ್ಮ ಅಧಿಕಾರಿಗಳು ಅವ್ರ ಹತ್ರ ನೇರವಾಗಿ ಇಂಡಿವಿಜುವಲ್ ಆಗಿ ಮಾತಾಡಿ ಅವರ ಗ್ರೀವೆನ್ಸಸ್ನೆಲ್ಲ ಅಟೆಂಡ್ ಮಾಡ್ತಾರೆ. ಇನ್ನು ಯಾರಿಗಾರು ಏನಾದ್ರು ಗ್ರೀವೆನ್ಸಸ್ ಇದ್ರೆ 1533 ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ಮತ್ತೆ ಯಾರಿಗಾರು ಗ್ರೀವೆನ್ಸಸ್ ಇಲ್ಲಿ ಬರಕ್ ಆಗ್ಲಿಲ್ಲ ಅಂತಂದ್ರೆ, ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ 1533ಗೆ ಫೋನ್ ಮಾಡಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ, ನಿಮ್ಮ ವಿಚಾರನ ತಿಳ್ಕೊಳ್ತಾರೆ. ನಾವು ಒಂದೇ ರೀತಿ ಅಟೆಂಡ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಬಹಳ ಸಂತೋಷ. ಇವತ್ತು JP ನಗರದ ಪಾರ್ಕ್ನಲ್ಲಿ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾಗರಿಕರೆಲ್ಲ ಬಂದು ಸ್ಪಂದಿಸಿ ಸಾವಿರಾರು ಜನ ಬಂದಿರೋದು ಬಹಳ ಸಂತೋಷ. ಇಲ್ಲಿ ಅನೇಕ ಗ್ರೀವೆನ್ಸಸ್ ಹೇಳಿದ್ದಾರೆ. ಬಹಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ. ಇಲ್ಲಿ ನಂಜುಂಡಪ್ಪನವರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ, ಅದನ್ನೆಲ್ಲ ಸ್ಮರಿಸಿಕೊಂಡಿದ್ದಾರೆ. ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋಂಥದ್ದು, ಯೋಗ ಜಾಗ, ಟಾಯ್ಲೆಟ್ಸ್ಗಳು ಮತ್ತು ಇದ್ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದಕ್ಕೆ ನಿಂತುಬಿಟ್ಟಿದೆ. ಇದು ನೋಡಿದ್ರೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಅದು ಚಿಂತೆ ಇಲ್ಲ, ಇದಕ್ಕೆಲ್ಲ ನಾನು ಸರಿ ಮಾಡಿಸುವಂತ ಕೆಲಸ ಮಾಡ್ತೀನಿ. ಅದಕ್ಕೆ ನಿಂತ್ಕೊಂಡಿದೆ. ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಇದು ಡಿಸಾರ್ಡರ್ಡ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ. ಖಂಡಿತ ಮಳೆ ನೀರು ಕೆಲಸ, ರಸ್ತೆ, ಈಗ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತಾ ಇದೀವಿ, ಎಲ್ಲ ಅಟೆಂಡ್ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಏನ್ ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ MLAಗಳು ಕೊಡೋದು ಬೇರೆ, ಲೀಡರ್ಗಳು ಕೊಡೋದು ಬೇರೆ. ಬಟ್ ಸಾರ್ವಜನಿಕರಿಗೆ ಧ್ವನಿ ಇರಬೇಕು. ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು, ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು. ಇದೇ ನಮ್ಮ ಉದ್ದೇಶ. ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳಿರ್ತದೆ ಸಾಮಾನ್ಯವಾಗಿ, ಅವನ್ನೆಲ್ಲ ಭೇಟಿ ಮಾಡೋಂತ ವ್ಯವಸ್ಥೆನ ನಾನು ಮಾಡ್ತೇನೆ. ಗುತ್ತಿಗೆದಾರ ಹೇಳ್ತಾರೆ ಸರ್, ಇಲ್ಲಿ ಬಿಲ್ ಪಾವತಿ ಮಾಡೋ ಕಮಿಷನ್ ಅವ್ರು ಹೇಳಿದ್ರು 10 ವರ್ಷದಿಂದ ಪಾಪ ಗುತ್ತಿಗೆದಾರರಿಗೆ ಕಮಿಷನ್ ಕೊಡ್ಲಿಲ್ಲ MLAಗೆ ಅಂತ ಪಾಪ ಅವ್ರು ಹೇಳ್ಕೊಂಡು ನೋವು ಹೇಳ್ಕೊಂಡವ್ರು. ಏನ್ ಮಾಡ್ತೀರಾ ಅದನ್ನ ಫೈಂಡ್ ಔಟ್ ಮಾಡ್ತೀನಿ. ಇವತ್ತು ಜನರ ಸಮಸ್ಯೆ ಆಲ್ಸಕ್ ಬಂದ್ರಿ, ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಹಾಕಿದ್ರು ಸರ್. ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು. ನೋಡಿ ಪಾಪ RSS ಸಂಸ್ಥೆಗೆ ಅಗೌರವ ತರುವಂತ ಕೆಲಸ. ಇಲ್ಲಿ RSSಗೂ ಇದಕ್ಕೂ ಏನ್ ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂತ ಒಂದು ಸಂಸ್ಥೆನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ ಇದೆ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯ್ತು. ಈಗ ನೋಡಿ ಎಲ್ಲ ಪೊಲೀಸ್ ಅವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ರು. ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ. ಇಲ್ಲಿ ಬಿಡಿ, ಅದನ್ನೇನಾದ್ರು ಮಾಡ್ತಾರೆ. ನೋಡ್ರಿ, ನಾನು ಯಾರಿಂದನೂ ಇಲ್ಲೆಲ್ಲ ಬೆಂಗಳೂರು ಇಲ್ಲಿರೋರ್ನೆಲ್ಲ ನೀವೇ ನೋಡಿದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗವರ್ಮೆಂಟ್ ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಅಲ್ಲ. ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಮಾಡ, ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ರಸ್ತೆಯಲ್ಲಿ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನ್ ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು, ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರ ನೋವು ಹೇಳ್ಕೊಂಡು ಮಾತಾಡಿದ್ರ. ಪಬ್ಲಿಕ್ ಮಾತಾಡಕ್ ಬಿಟ್ರು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನ್ ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸಬಹುದಾಯ್ತು.
ಅದಕ್ಕೆ ಬರಲಿಲ್ಲ. ಇಲ್ಲಿ ಪಾಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಪಾಪ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಸರ್, ಅವರು ಒಂದು ಆರೋಪ ಮಾಡಿದ್ದು ಅವರನ್ನ ಹೊಡೆಸೋಕೆ ಕನಕ್ಪುರದಿಂದ ರಾಮನಗರದಿಂದ ಕರೆಸಿದ್ದಾರೆ ಅಂತ ಒಂದು ಹೊರಗಡೆ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಅವರು. ಮತ್ತೆ ಆದ್ಮೇಲೆ ಇದು ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಅದು ಡಿ.ಕೆ. ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ. ಹೌದಾ? ಅಚ್ಚಾ, ಬಹಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ, ಏಜೆನ್ಸಿಗೆ ಏನ್ ಬೇಕೋ ಫೈಲ್ ಮಾಡಿ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತಿಕೆರೆಯ ಜೆಪಿ ಪಾರ್ಕ್ ಬಂದಿದ್ರು, ವಾಯುವಿಹಾರಿಗಳ ಸಮಸ್ಯೆಗಳನ್ನ ಆಲಿಸಿದ್ರು, ಸಂವಾದ ಕೂಡ ನಡೆಯಿತು. ಇದೇ ಸಂದರ್ಭದಲ್ಲಿ ಮುನಿರತ್ನ ಅವರ ಎಂಟ್ರಿ ಆಯಿತು, ಒಂದಷ್ಟು ಹೈಡ್ರಾಮಾ ಕ್ರಿಯೇಟ್ ಆಯಿತು. ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಕೂಡ. ಏನ್ ಹೇಳಿದ್ರು ನೋಡೋಣ. ಬೆಂಗಳೂರ ನಾಗರಿಕರ ಜೊತೆ ನಡಿಬೇಕು ಅಂತ ಹೇಳಿ ಎಲ್ಲ ಪಾರ್ಕ್ಗಳನ್ನ ಆಯ್ಕೆ ಮಾಡಿ ಎಲ್ಲ ನಾಗರಿಕರು ಕೂಡ ಆಹ್ವಾನ ಕೊಟ್ಟಿದ್ದೀನಿ. ಆ ಆಹ್ವಾನದ ಮೇಲೆ ಎಲ್ಲರೂ ಕೂಡ ಇಷ್ಟು ಸಾವಿರಾರು ಜನ ಬಂದಿದ್ದಾರೆ. ಬೆಳಗ್ಗೆಯಿಂದ 1.5 ಗಂಟೆ 2 ಗಂಟೆ ಅಷ್ಟು ನಡೆದಿದ್ದೀನಿ. ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಅವರು MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.